ಮಾಡ್ಬಿಡು. ಹೆಂಗೈತೆ ಹೆಂಗೈತೆ ಹಾಲು ರಮಪ್ಪ? ಹಿಂಗಿರ್ಬೇಕೇನಂತೀಯ? ಹಸು ಹಿಂಗಿರ್ಬೇಕು, ಮೆದು ಅಲ್ಲ. ಹಾಲು ಚೆನ್ನಾಗಿದೆ ನೋಡು. ಬರೀ 2 ದಿನ ಆಗಿದೆ, ಇನ್ನು ಭಾಳ ಇದು ಹೆಚ್ಚು ಕಡಿಮೆ ಭಾಳ ಮಾಡತ್ತೀವಿ. ಅದು ಅಷ್ಟೇ ಅಲ್ಲ, ಟೈಟ್ ಕೆಚ್ಚಲದು ಗೊತ್ತಾಗಲ್ಲ. ಹೌದು ಅದಾ ಇಷ್ಟು ಅಷ್ಟು ಹೇಳ್ದ. ಈಗ ಇದಕ್ಕೆ ಸ್ಟಾರ್ಟ್ ಮಾಡ್ದ. ಈಗ ಅದು ನಂದು ಇದು ನಿಂದು ಅಂದ್ರೆ ಇಟ್ಕೊಳೋದು ಯಾವ್ದು ಎಲ್ಲ ಇಟ್ಕೊಂಡ್ಬಿಡೋನ್ ತಗೋ. ಯಾವುದು ಕೊಡೋದು ಬೇಡ. ಜನ ಈಗ ಓಡಾಡ್ಸ್ಕೊಂಡು ಹೊಡಿತಲ್ಲ ಆಮೇಲೆ. ಹಾಂ ಇದೊಂದು ಅದೊಂದು ಎಲ್ಲ ಇಟ್ಕೊಂಡ್ಬಿಡೋಣ, ಎಲ್ಲ ಇಟ್ಕೊಂಡ್ಬಿಡೋಣಲ್ಲ. ಈಗ ನೆಕ್ಸ್ಟ್ ಬರೋ ಕೊಡೋಣ. ಹಾಂ ಅದೊಂದಾ? ಅದು ಬೇಕಂತಲ್ಲ, ಅದು ಇಟ್ಕೋಬೇಕಂತಲ್ಲ. ಇದು ಇದು ಇಟ್ಕೋಬೇಕಾ? ಕೆಲಸ ಮಾಡಿ ಎಲ್ಲ ಇಟ್ಕೊಂಡ್ಬಿಡಂತ. ಇದು ಇದು ಹಾಂ ಹಾಲು ಹೆಂಗೈತದು? ಹಾಲು ಸೂಪರ್ ಅಲ್ಲ ನೋಡು. ಹಿಂಗೆ ರೈತರಿಗಿದೆಯಲ್ಲ, ಹಿಂಗಿರ್ಬೇಕು ಹಾಲು. ಏನಂತೀಯ? ದುಡ್ಡು ಕೊಟ್ಮೇಲೆ ರೈತನಿಗೆ ಒಂದು ಅಂಟಬೇಕು. ಹಾಲು ಹೇಳಿದ್ಮೇಲೆ ಹಾಲು ಇರ್ಬೇಕೇನಂತೀಯ? ಅದು ಹೇಳಿದ್ದು. ಈ ಕಡೆ ಬರ ಆ ಕಡೆ ಕರಿಬೇಕು. ಇಬ್ರು ಸೇರಿ ಎಲೆ 2 ಮಲೆ ಕಲೆ ಮಾಡಿಲ್ಲ ಇನ್ನು. ಹಾಂ ಹೆವಿ ಹಾಲಲ್ಲ, ಜಾಸ್ತಿ ಹಾಲು. ಇನ್ನೂ ಜಾಸ್ತಿ ಮಾಡಿದ್ರಮ್ಮಪ್ಪ. ಇದು 2 ದಿನ ಆಗಿತ್ತು ಅಷ್ಟೇ, ನಿನ್ನೆ ಅಲ್ಲ ಮೊನ್ನೆ. ಹಾಂ ಅದು ಹಿಂಡಿ ಜಾಸ್ತಿ ಕೊಡಂಗಿಲ್ಲ. ಯಾಕೆ ಹೇಳೋ? ನೀವು ಭಾಳ ಚೆನ್ನಾಗಿ ತಿನ್ನತ್ತೆ ಹಿಂಡಿ ಒಂದೇ ಸಲ ಜಾಸ್ತಿ ಕೊಡಂಗಿಲ್ಲ. ಏನು ಗೊತ್ತಾ, 15 ದಿನ ತೊಗೊಳಕ್ಕೆ ಟೈಮು. 15 ದಿನಕ್ಕೆ ಸ್ವಲ್ಪ ಕೇಳಿಲ್ಲ, 15 ದಿನಕ್ಕೆ ಹಸು ಹಾಲು ಬರೋದು ಕಂಪ್ಲೀಟಾಗಿ. ಹಸು ಹಾಲು ಬರ್ಬೇಕಂದ್ರೆ 15 ದಿನ ಬೇಕು. 15 ದಿನಕ್ಕೆ ಹಾಲು ಬರುತ್ತೆ. ಅವಾಗೇನು ಗೊತ್ತಾ, ಒಂದೇ ಸಲ ಹಿಂಡಿ ಒಂದೇ ಸಲ 5 kg ಕೊಡೋಕೆ ಹೋಗ್ಬಾರ್ದು. ಹಸುಗಳು ಏನು ಗೊತ್ತಾ, 2 kg 3 kg ಶುರು ಮಾಡಿ 15 ದಿನಕ್ಕೆ 5 kg ಬರಬೇಕು. ಅವಾಗ ಏನು ಹೇಳೋ, ಪಕ್ಕ ಹಾಲು ಸಿಗತ್ತೆ.